ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್. ಸೊ ನಮ್ಮ ಬೆಳ್ಳಂಡೂರಿನಲ್ಲಿ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ನೋಡಿ, ಕೊಡಿಮರದ ಆಚರಣೆ ನಡೀತಾ ಇದೆ. ಕೊಡಿಮರವನ್ನು ಮೊದಲನೇದಾಗಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡ್ಕೊಂಡ್ಬಂದು ಇನ್ನೇನು ಜಾತ್ರಾ ಮಹೋತ್ಸವಕ್ಕೆ 9 ದಿನ ಬಾಕಿ ಇದೆ ಅನ್ನುವಾಗ ಕೊಡಿಮರಕ್ಕೆ ಕರಗದ ಪೂಜಾರಿಯ ಕೈಯಲ್ಲಿ ಪೂಜೆಗಳನ್ನು ಸಲ್ಲಿಸ್ತಾರೆ. ವಿಧಿವಿಧಾನಗಳ ಪ್ರಕಾರ ಕೊಡಿಮರಕ್ಕೆ ಪೂಜೆಗಳನ್ನು ಮಾಡ್ತಾರೆ. ಮೊದಲನೇದಾಗಿ ಹಾಲಿನ ಅಭಿಷೇಕ, ಎಳನೀರಿನ ಅಭಿಷೇಕ, ಗಂಧ ಹಾಗೆ ಅರಿಶಿನ ಕುಂಕುಮಗಳಿಂದ ಕೊಡಿಮರಕ್ಕೆ ಅಲಂಕಾರವನ್ನು ಮಾಡ್ತಾರೆ. ಹಾಗೆ ಹೂವು ಹಾಗೆ ಈ ಸೀರಿಯಲ್ ಸೆಟ್ಗಳಿಂದ ಕೂಡ ಕೊಡಿಮರಕ್ಕೆ ಅಲಂಕಾರವನ್ನು ಮಾಡಿ ಇನ್ನೇನು ಕರಗ 9 ದಿನ ಇದೆ ಅನ್ನುವಾಗ ಕೊಡಿಮರವನ್ನು ದೇವಸ್ಥಾನದ ಭಾಗದಲ್ಲಿ ನೆಡ್ತಾರೆ. ಇದರ ಅರ್ಥ ಕರಗದ ಆಚರಣೆಗೆ 9 ದಿನಗಳು ಇದೆ. ಹಾಗೆ 9 ದಿನಗಳ ವ್ರತ ಆಚರಣೆಯಲ್ಲಿ ಊರಿನವರು ಎಲ್ಲರೂ ಕೂಡ ಈ ಒಂದು ವ್ರತಾಚರಣೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಅಂದಿನಿಂದ ಕರಗದ ಪೂಜಾರಿ ವ್ರತದ ಆಚರಣೆಯ ವಿಧಿವಿಧಾನಗಳಿಗೆ ಒಳಪಡ್ತಾರೆ. ಕರಗದ ಪೂಜಾರಿಯು ಕಟ್ಟುನಿಟ್ಟಾದ ವ್ರತ ಆಚರಣೆಯನ್ನ ಮಾಡಬೇಕಾಗತ್ತೆ. ಕರಗದ ಪೂಜಾರಿ ತನ್ನ ಮನೆಯನ್ನ ಬಿಟ್ಟು ಈ 9 ದಿನಗಳ ಕಾಲ ದೇವಸ್ಥಾನ ಅಥವಾ ಬೇರೆ ಒಂದು ಜಾಗದಲ್ಲಿ ಇರಬೇಕಾಗತ್ತೆ. 3 ದಿನದ ಊಟದಲ್ಲಿ 2 ದಿನ ಉಪವಾಸಾಚರಣೆ ಹಾಗೆ 1 ಹೊತ್ತು ಮಾತ್ರ ಊಟವನ್ನ ಮಾಡಿ ಕರಗದ ಪೂಜಾರಿ ತನ್ನ ವ್ರತವನ್ನು 9 ದಿನದ ವ್ರತವನ್ನ ಕೈಗೊಳ್ಳಬೇಕಾಗತ್ತೆ. ಇದರ ಜೊತೆಗೆ ಗಂಟೆ ಪೂಜಾರಿಗಳು ಹಾಗೆ ವೀರಕುಮಾರರು ಕೂಡ ತಾವು ಕಾಲ್ಗೆ ಹಾಕುವಂತಹ ಚಪ್ಪಲಿಗಳನ್ನು ಬಿಟ್ಟು ಬರೀ ಕಾಲಲ್ಲಿ ನಡಿಬೇಕಾಗತ್ತೆ. ಹಾಗೆ ಊರಿನವರು ಎಲ್ಲರೂ ಕೂಡ ನಾನ್ ವೆಜ್ ಅನ್ನ ಸೇವಿಸ್ತಾ ಇದ್ರೆ ಈ ಒಂದು 9 ದಿನಗಳ ಕಾಲ ಯಾರು ಕೂಡ ನಾನ್ ವೆಜ್ ಅನ್ನ ಮುಟ್ಟೋದಿಲ್ಲ. ಕೊಡಿಮರಕ್ಕೆ ವಿಧಿವಿಧಾನಗಳ ಪ್ರಕಾರ ಪೂಜೆಗಳನ್ನು ಸಲ್ಲಿಸಿ ಊರಿನ ಮುಂಭಾಗದ ದೇವಸ್ಥಾನದ ಮುಂಭಾಗದಲ್ಲಿ ಕೊಡಿಮರವನ್ನು ನೆಟ್ಟು ಈ ಒಂದು ವ್ರತ ಆಚರಣೆಗೆ ಚಾಲನೆಯನ್ನ ನೀಡ್ತಾರೆ. ಅಂದಿನಿಂದ ಊರಿನವರು ಎಲ್ಲರೂ ಕೂಡ ಈ ಒಂದು ವ್ರತ ಆಚರಣೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಳ್ತಾರೆ. ಅಂದಿನಿಂದ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಸಿಗುತ್ತೆ. ಊರಿನ ಎಲ್ಲ ದೇವಸ್ಥಾನಗಳ ಪಲ್ಲಕ್ಕಿ ಉತ್ಸವಗಳು ಪ್ರತಿನಿತ್ಯವೂ ಕೂಡ 9 ದಿನಗಳ ಕಾಲ ಜರುಗುತ್ತೆ. ಕೊಡಿಮರ ನೆಟ್ಟ 6ನೆಯ ದಿನಕ್ಕೆ ಊರಿನಲ್ಲಿ ಹಸಿ ಕರಗವಾಗುತ್ತೆ. 7ನೆಯ ದಿನವನ್ನ ಬಿಡುವಿನ ದಿನ ಎಂದು ಪರಿಗಣಿಸಲಾಗುತ್ತೆ. 8ನೆಯ ದಿನಕ್ಕೆ ಹೂವಿನ ಕರಗವಾಗುತ್ತೆ. ಈ ಎಲ್ಲ ಆಚರಣೆಗಳ ನಂತರ ಕೊಡಿಮರವನ್ನು ಮತ್ತೆ ಇಳಿಸಲಾಗುತ್ತೆ. ಆಗ ಹಬ್ಬದ ಆಚರಣೆಗೆ ಕೊನೆ ಎಂದು ಇದರ ಅರ್ಥ. ಈ ಒಂದು ಕಾರಣಕ್ಕೋಸ್ಕರ ಊರಿನಲ್ಲಿ ಕೊಡಿಮರವನ್ನು ನೆಡ್ತಾರೆ. ನೋಡಿ, ಇದು ಬಂದು ನಮ್ಮ ಬೆಳ್ಳಂಡೂರಿನ ಯಲ್ಲಮ್ಮ ಮುತ್ಯಾಲಮ್ಮ ದೇವಸ್ಥಾನ. ಈ ಕೊಡಿಮರದ ಆಚರಣೆ ಇರೋದ್ರಿಂದ ಯಲ್ಲಮ್ಮ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ
ಅಮ್ಮನವರಿಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದೆ 9 ದಿನಗಳ ಆಚರಣೆಯಲ್ಲಿ ಪ್ರತಿ ದೇವಸ್ಥಾನಗಳಲ್ಲಿ ಒಂದೊಂದು ಉತ್ಸವ ಮೂರ್ತಿಗಳನ್ನು ಮಾಡ್ತಾರೆ ಅಂತ ಹೇಳಿ. ಹಾಗೆ ಇದು ವೇಣುಗೋಪಾಲ ಸ್ವಾಮಿಯ ಒಂದು ಪಲ್ಲಕ್ಕಿ ಉತ್ಸವ. ಅಲ್ಲಿ ಅಜ್ಜಿ ಹೋಗುವ